ಇನ್ನು ನಾಪತ್ತೆಯಾದ ಮೀನುಗಾರರಲ್ಲಿ ಭಟ್ಕಳದ ಸತೀಶ್ ಕೂಡ ಒಬ್ರು. ಸತೀಶ್ ಇಲ್ಲದೆ ಕುಟುಂಬ ಕಣ್ಣೀರಿಡ್ತಾ ಇದೆ. ಪುಟ್ಟ ಕಂದನೊಂದಿಗೆ ಪತ್ನಿ ದಿನವೂ ಕೂಡ ಗಂಡನನ್ನ ನೆನೆದು ಅಲ್ಲಿ ಅಳುತ್ತಾ ಇದ್ದಾರೆ. ವಯಸ್ಸಾದ ತಂದೆ ತಾಯಿ ಕೂಡ ಮಗನನ್ನ ರಕ್ಷಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ. ಎಸ್ತಿದು ಭಟ್ಕಳದ ಕುಟುಂಬ. ಈಗ ಅಲ್ಲಿ ಕುಟುಂಬದ ಏನು ನಾಯಕರಿದ್ದಾರೆ ಅಥವಾ ಅವ್ರು ನಡೆಸುವಂತ ಜವಾಬ್ದಾರಿ ಹೊಂದಿರುವಂತವ್ರು ಅವರೀಗ ಇಲ್ಲ, ಅವರ ಪತಿಯನ್ನ ಕಾಯ್ತಿದ್ದಾರೆ. ಜೊತೆಗೆ ಪುಟ್ಟ ಮಗುವನ್ನು ಕೂಡ ನೋಡ್ತಾ ಇದ್ದೀರಿ. ಈಗ ಪತಿಗೋಸ್ಕರ ಅವರು ಕಾಯ್ಕೊಂಡು ಕೂತಿದ್ದಾರೆ. ಜೊತೆಗೆ ಆ ಪುಟ್ಟ ಮಗು ಸತೀಶ್ಗಾಗಿ ತಮ್ಮ ತಂದೆಗಾಗಿ ಕಾಯ್ಕೊಂಡಿರೋದು. ಈ ರೀತಿಯಾಗಿ ಕಂದಮ್ಮನ ಜೊತೆ ತಾಯಿ ಅಳಲಿದ್ದು ಕೇಂದ್ರ ಏನು ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ, ಅದರ ಮೇಲೆ ಕೂಡ ಹೇಳ್ತಿದ್ದಾರೆ ನಮ್ಮ ಮನೆಯ ಏನು ಯಜಮಾನರಿದ್ದಾರೆ ಅವ್ರನ್ನ ಬೇಗ ಕರ್ಕೊಂಡು ಬನ್ನಿ ಅಂತ. ಅವರ ತಂದೆ ತಾಯಿ ಕೂಡ ಈಗ ಸತೀಶ್ ಕುಟುಂಬ ಈಗ ಕಂಗಾಲಾಗಿದೆ. ಭಟ್ಕಳದ ನಿವಾಸಿ ಸತೀಶ್ ಅವರು ಕೂಡ ಈ ಒಂದು ಮೀನುಗಾರಿಕೆಗೆ ಅಂತ ಹೋಗಿರ್ತಾರೆ. ಸತೀಶ್ ಕುಮಟ ನೀವು ನೋಡ್ತಾ ಇದ್ರಿ. ಈಗ ಅವರ ಮನೆಯಲ್ಲಿ ಮಗು ಸಮೇತ ಪತ್ನಿ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಉಡುಪಿಯಲ್ಲಿ ಪ್ರೊಟೆಸ್ಟ್ ಆಗ್ತಿದೆ, ಇನ್ನೊಂದ್ ಕಡೆ ಸತೀಶ್ ಕುಮಟ ನೀವು ನೋಡ್ತಾ ಇದ್ರಿ. ಅವರ ತಂದೆ ತಾಯಿ ಕೂಡ ಈಗ ಮಗನ ಒಂದು ಬರುವಿಕೆಗೋಸ್ಕರ ಕಾಯ್ತಿದ್ದಾರೆ. ಎಲ್ಲೋಗಿದ್ದಾರೆ, ಏನ್ ಕತೆ ಎಲ್ಲ ಕೂಡ ಒಂದು ರೀತಿಯಾಗಿ ಆತಂಕ ಇದೆ. ಅವರು ಹೇಗಿದ್ದಾರೆ, ಏನ್ ಕತೆ ಅಂತ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಆದಷ್ಟು ಬೇಗ ಅವ್ರನ್ನ ಹುಡುಕಿಕೊಳ್ಳಿ ಅಂತ ಹೇಳಿ ಈಗ ಕುಟುಂಬ ಕಣ್ಣೀರಿಡ್ತಾ ಇದೆ. ಸರ್, ಇಷ್ಟು ದಿವಸ ಆಯಿತು ನನ್ನ ಗಂಡ ಮನೆ ಬರಲಿಲ್ಲ, ಏನಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತು, ಒಂದು ಸುದ್ದಿಯೂ ಸಿಡಿಯೂ ಇಲ್ಲ. ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡಬೇಕು ಅಷ್ಟೇ. ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಎಲ್ಲಿದ್ದಾರೆ ಒಂದು ಸುಳಿಯು ಫೋನ್ ಕಾಲು ಹುಡುಕ್ತಾ ಇದ್ದಾರೆ ಅಂತ ಹುಡುಕ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಏನು ಮಾಡೋದು ಮುಂದೆ? ಇಂದಿಗೆ 22 ದಿವಸ 23 ದಿವಸ ಆಯಿತು, ಕಾಲ್ ಇಲ್ಲ. ತಿಂಗಳಗಟ್ಟಲೆ ಆಯ್ತೇ ಬಂತು, ಇನ್ನೂ ಕಾಲ್ ಇಲ್ಲ, ಏನಿಲ್ಲ. ಅದು ಚಿಕ್ಕ ಪುಟ್ಟ ಮಗು ಇದೆ, 9 ತಿಂಗಳ ಮಗು ಇದೆ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕಾಣಿಗ. ಮಂಜುನಾಥ್, ಇದೀಗ ಈ ಕುಟುಂಬ ಕಾಯ್ತಾ ಇದೆ ಪಾಪ. ಎಷ್ಟು ದಿನಗಳಾಯ್ತಂತೆ ಇವ್ರ ಮನೆಯಿಂದ ಹೋಗಿ? ಜೊತೆಗೆ ಏನಂತಾರೆ ಅವರು? ಅವಿನಾಶ್, ಏನು ಕುಮಟಾದ ಒಂದು ಬಡ ಕುಟುಂಬ ಏನು ಒಂದು ಕಣ್ಣೀರಿನ ಒಂದು ಕಾಯ್ತಾ ಇದೆ. ಕಣ್ಣೀರಿನಿಂದ ತನ್ನ ತಂದೆ ಬರ್ತಾರೆ ಅನ್ನುವಂತ ಒಂದು ಆತಂಕದಲ್ಲಿ ತನ್ನ ಮಗ ಈಗಾಗಲೇ ಒಂದು ಕಣ್ಣೀರಿನಿಂದ ಕಾಯ್ತಾ ಇದ್ದಾರೆ. ಮಗ ಬರ್ತಾ ಇದ್ದಾರೆ ಅನ್ನುವಂಥದ್ದು ತಂದೆ ಕಾಯ್ತಾ ಇರುವಂತ ಒಂದು ಘಟನೆ ಕುಮಟಾದ ಒಂದು ಕುಟುಂಬ. ಒಂದು ಸತೀಶ್ ಎನ್ನುವಂತ ಒಂದು ಕುಟುಂಬದವರು ಈಗಾಗಲೇ ಕಾಯ್ತಾ ಇರುವಂತದ್ದು. ಈ ಕಳೆದ 22 ದಿನಗಳಿಂದ ಮೀನುಗಾರಿಕೆ ತಿಳಿದಿರತಕ್ಕಂತ ಸುವರ್ಣ ತ್ರಿಭುಜ ಬೋಟ್ ಈಗಾಗಲೇ ಹೈಜಾಕ್ ಆಗಿದೆ ಅನ್ನುವಂಥದ್ದು ಉಳಿದ ಮೀನುಗಾರರು ಒಂದು ಮಾತಲ್ಲಿ ಕೇಳಿ ಬರ್ತಾ ಇದೆ. ಮಂಜುನಾಥ್, ಅವರ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ? ಇವರೇ ದಿಕ್ಕ ಅವರಿಗೆ ಹೇಗೆ ಅಂತ? ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮತ್ತು ಹೆಂಡತಿ, ಒಂದು 9 ತಿಂಗಳ ಮಗು ಇರುವಂತದ್ದು. ಈ ಫ್ಯಾಮಿಲಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರೇ ಒಂದು ಆಧಾರ ಸ್ತಂಭವಾಗಿದೆ. ಆಧಾರ ಸ್ತಂಭದ ಇವರೇ ಮೀನುಗಾರಿಕೆಗೆ ತೆರಳಿ ದುಡಿದು ಸಂಸಾರವನ್ನ ನಡೆಸುವಂತಹ ಒಂದು ಬಡ ಕುಟುಂಬ ಆಗಿರುವಂತದ್ದು ಅವಿನಾಶ್. ಈಗ ನಾವು ನೋಡ್ತಿದೀವಿ ಅಲ್ಲಿ ವಿಜುವಲ್ಸ್ ಗಳನ್ನ. ಈಗ ಅದ್ರಲ್ಲಿ ಯಾರು ಅವ್ರ ಫ್ಯಾಮಿಲಿ ಅವರು? ಅಣ್ಣ ತಮ್ಮಂದ್ರು ಆತರನೇ ಇದಾರ ಅಥವಾ ಒಬ್ಬರೇ ಮಗನ, ಹೇಗೆ ಅಂತ? ಈಗ ನಾವು ಆ ವಿಜುವಲ್ಸ್ ಅಲ್ಲಿ ಏನ್ ಕಾಣ್ತಾ ಇರುವಂತದ್ದು ಅದು ಸತೀಶ್ ಅವರ ಕುಟುಂಬವಾಗಿರ್ತದೆ. ಸತೀಶ್ ಅನ್ನುವಂಥವ್ರು ಬಹಳ ಕಡು ಬಡ ಸ್ಥಿತಿಯಲ್ಲಿ ಒಂದು ಜೀವನವನ್ನ ನಡೆಸ್ತಾ ಇರುವಂತದ್ದು. ಮೀನುಗಾರಿಕೆಗೆ ತೆರಳಿ ತನ್ನ ಜೀವನವನ್ನ ಆಧಾರವಾಗಿ ಇಟ್ಟುಕೊಂಡಿರುವಂತಹ ಒಂದು ಬಡ ಕುಟುಂಬದ ಒಬ್ಬ ಯುವಕ. ಈಗಾಗಲೇ ತನ್ನ ಮಕ್ಕಳು ಬಹಳ, ಅವನ ಮಗು ಏನು ಸಣ್ಣ ಪ್ರಾಯದಲ್ಲೇ ಮಗುವಾಗಿರ್ತದೆ. ಆಕೆಯು ಕೂಡ ಈಗಾಗಲೇ ಹೊಸದಾಗಿ ಮದುವೆ ಆಗಿರುವಂತದ್ದು. ಬಹಳ ಆತಂಕದಲ್ಲಿ ಇರುವಂತಹ ಒಂದು ಘಟನೆ ಕಂಡು ಬಂದಿದೆ. ಓಕೆ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ.